ಅವನಜ್ಜಿ ಸೀಸನ್ 1 ಸಖತ್ತಾಗಿದೆ ಅಂದ್ಕೊಂಡೆ, ಬಟ್ ಸೀಸನ್ 2 ಅದನ್ನು ಮೀರಿಸ್ಬಿಡ್ತು ಗುರು. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸು. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ಯಾಮಿಲಿ ಮ್ಯಾನ್ ಸೀಸನ್ 2 2021ರಲ್ಲಿ ಬಂದಂಥ ಈ ಒಂದು ಫ್ಯಾಮಿಲಿ ಮ್ಯಾನ್ ಸೀಸನ್ 2 ನಿಜವಾಗ್ಲೂ ಸೀಸನ್ 1 ಮೀರಿಸ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪೀಕು ಕ್ಯಾರೆಕ್ಟರ್ ರೈಟಿಂಗು, ಪೀಕು ಟ್ವಿಸ್ಟ್ ಟರ್ನ್ಗಳು ಪಕ್ಕಾ ರೆಡಿ ಮಾಡ್ಕೊಂಡಿದ್ದಾರೆ ಗುರು. ನಿಜವಾಗ್ಲೂ ಸಖತ್ ಇಷ್ಟ ಆಯಿತು ನನಗೆ ಮಾತ್ರ. ಆ ಸ್ಕ್ರೀನ್ ಪ್ಲೇನಲ್ಲೇ ಆಗಲಿ, ಪ್ರೆಸೆಂಟೇಷನಲ್ಲೇ ಆಗಲಿ ಸೂಪರಾಗಿದೆ. ಈ ಫ್ಯಾಮಿಲಿ ಮ್ಯಾನ್ ಸೀಸನ್ 2ನ ಮೇನ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಬಂದರೆ, ಪಾಕಿಸ್ತಾನ ISI ಮತ್ತು LTT ಸೇರಿಕೊಂಡು ಪ್ರಧಾನಮಂತ್ರಿ ಕಾನ್ಫರೆನ್ಸಲ್ಲಿ ಇರಬೇಕಾದ್ರೆ ಚೆನ್ನೈಯಲ್ಲಿ ಅವ್ರನ್ನ ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ನಮ್ಮ ಏಜೆಂಟ್ಗಳು ಯಾವ ಥರ ತಡೀತಾರೆ ಅನ್ನೋದೇ ಈ ಒಂದು ಸೀರೀಸ್ನ ಮೇನ್ ಪ್ಲಾಟ್ ಲೈನು. ಅದಕ್ಕಿಂತ ಜಾಸ್ತಿ ಏನು ಹೇಳೋದು ಬೇಡ, ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಇರಲಿ. ಆ ಕ್ಯಾರೆಕ್ಟರ್ ಬಿಲ್ಡಿಂಗು, ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟು ಏನು ಗುರು, ಸಖತ್ ಇಂಪ್ರೆಸ್ ಮಾಡ್ತು ನನಗೆ ಮಾತ್ರ. ಪಾರ್ಟ್ 1ನಲ್ಲೂ ಕೂಡ ಇದೇ ಥರ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇತ್ತು, ಪಾರ್ಟ್ 2ನಲ್ಲೂ ಇದೇ ಥರ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇದೆ. ಸೀಸನ್ 1ನಲ್ಲಿ ಮೋಸ್ಟ್ ಕ್ಯಾರೆಕ್ಟರ್ ಪೀಕ್ ಆಗಿತ್ತು ಅಂದರೆ, ಈ ಒಂದು ಸೀಸನ್ನಲ್ಲಿ ರಾಜಿ ಕ್ಯಾರೆಕ್ಟ್ರು ಸಖತ್ ಪೀಕಲ್ಲಿತ್ತು. ಮತ್ತು ಸಾಜಿದ್ ಕ್ಯಾರೆಕ್ಟರ್ಗೆ ಪಾರ್ಟ್ 1ನಲ್ಲಿ ಯಾವ ಥರ ಒಂದು ಇಂಪಾರ್ಟೆನ್ಸ್ ಇತ್ತೋ ಈ ಒಂದು ಸೀಸನ್ 2ನಲ್ಲೂ ಕೂಡ ಅದೇ ಥರ ಇಂಪಾರ್ಟೆನ್ಸ್ ಇದೆ. ನಿಜವಾಗ್ಲೂ ಗುರು, ಪ್ರತಿಯೊಂದು ಸೀನಲ್ಲೂ ಕೂಡ ಇಂಟ್ರೆಸ್ಟ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಲಾಸ್ಟ್ 2 ಎಪಿಸೋಡ್ ಮಾತ್ರ ಪೀಕಲ್ಲಿದ್ದಾವೆ. ಆ ಒಂದು ಟೆನ್ಷನ್ ಬಿಲ್ಡಿಂಗು, ಆ ಒಂದು ಚಾಲೆಂಜಸ್ಸೇ ಆಗಲಿ ಎಲ್ಲ ಕೂಡ ಸಖತ್ ಇಂಪ್ರೆಸಿವ್ ಆಗಿದ್ವು. ನಿಜವಾಗ್ಲೂ ಕೂಡ ಥ್ರಿಲ್ಲು ಮತ್ತು ಟೆನ್ಷನ್ ಬಿಲ್ಡಿಂಗು ಸಖತ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಥರ ಸೂಪರಾಗಿತ್ತು. NIA ಏಜೆಂಟ್ಸ್ ಲೈಫ್ ಹೆಂಗಿರುತ್ತೆ, ಯಾವ್ಯಾವ ಥರ ಮಿಷನ್ಸ್ಗಳನ್ನ ಸ್ಟಾಪ್ ಮಾಡ್ತಾರೆ, ಇದರಲ್ಲೆಲ್ಲ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಅಗೇನ್ ಬಾಲಿವುಡ್ಡಲ್ಲಿ ಏನು ಸೋ ಕಾಲ್ಡ್ ಫಿಲ್ಮ್ಗಳು ಬರ್ತವೆ, ಅವೆಲ್ಲ ಕೂಡ ಈ ಒಂದು ಸೀರೀಸ್ನ ಒಂದು ಪರ್ಸೆಂಟ್ಗೂ ಮ್ಯಾಚ್ ಆಗಲ್ಲ ಅಂದರೆ ತಪ್ಪಾಗಲ್ಲ. ಮನೋಜ್ ಬಾಜ್ಪೇಯಿ ಅಗೇನ್ ಶ್ರೀಕಾಂತ್ ತಿವಾರಿಯಾಗಿ ಸಖತ್ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸು ಹೋಲ್ ಸೀರೀಸ್ನಲ್ಲಿ ಒಂಥರ ಬೆಟರ್ ಆಗಿರುತ್ತೆ. ಅಷ್ಟೆಲ್ಲ ಸಮಂತಾ ಋತುಪ್ರಭು ಇವರು ಈ ಒಂದು ಕ್ಯಾರೆಕ್ಟರ್ನ ಅವರ ಒಂದು ಕೆರಿಯರಲ್ಲಿ ಚೂಸ್ ಮಾಡ್ಕೊಳ್ಳೋದು ತುಂಬ ಡೇರ್ ಡಿಸಿಷನ್ನು. ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತಾರಲ್ವೋ, ಬಟ್ ಆ ಒಂದು ಕ್ಯಾರೆಕ್ಟರ್ ಮಾತ್ರ ರಿಯಲಿ ಇಂಪ್ರೆಸಿವ್ ಆಗಿದೆ. ಆ ಒಂದು ಕ್ಯಾರೆಕ್ಟರ್ಗೆ ಯಾವ ಥರ ಎಮೋಷನ್ ತುಂಬಬೇಕೋ ಆ ಥರ ತುಂಬಿ ಸಮಂತಾ ಅವರು ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಆ್ಯಕ್ಟರ್ ಆಗಿ ಒಂದು ಪಾತ್ರನ ತಗೊಳ್ಳೋದು ಬಿಡೋದು ಅವರ ಒಂದು ಚಾಯ್ಸಿಗೆ ಬಿಟ್ಟಿದ್ದು. ಈ ಒಂದು ಕ್ಯಾರೆಕ್ಟರ್ ಸೆಲೆಕ್ಷನ್ನು ಕೂಡ ಒನ್ ಆಫ್ ದಿ ಬೆಸ್ಟ್ ಸೆಲೆಕ್ಷನ್ನೇ, ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದ್ಕೊತೀನಿ ಅದು. ಮತ್ತು ಧೃತಿ ಕ್ಯಾರೆಕ್ಟರೇ ಆಗಿರ್ಬೋದು, ಸಲ್ಮಾನ್ ಕ್ಯಾರೆಕ್ಟರೇ ಆಗಿರ್ಬೋದು, ಇವೆಲ್ಲನೂ ಕೂಡ ಒಂದು ಸೀರೀಸ್ನಲ್ಲಿ ಮೇನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು. ಅವೆಲ್ಲ ಇಂಪ್ರೆಸ್ಸೇ ಅನ್ನಿಸ್ತು. ಒಟ್ಟಿನಲ್ಲಿ ಹೇಳ್ತೀನಲ್ಲ ಗುರು, ನಮ್ಮ ಇಂಡಿಯಾದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸೀರೀಸ್ ಇದು ನಾನು ಕಂಡಂಗೆ. ನಿಜವಾಗ್ಲೂ ಸೀಸನ್ 1ನ ಮ್ಯಾಚ್ ಮಾಡುತ್ತೋ ಇಲ್ವ ಅಂದ್ಕೊಂಡಿದ್ದೆ, ಬಟ್ ಸೀಸನ್ 1ನ ಮೀರಿಸಿದೆ ಇದು ಮಾತ್ರ. ಒಂಥರ ಸೀಸನ್ 1ನಲ್ಲಿ ಸ್ವಲ್ಪ ಪರ್ಫೆಕ್ಟ್ ಎಂಡಿಂಗ್ ಇರಲಿಲ್ಲ, ಅದನ್ನು ಇದರಲ್ಲಿ ಫಸ್ಟ್ ಎಪಿಸೋಡಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಆಮೇಲಿಂದ ಈ ಸೀಸನ್ 2 ಸ್ಟೋರಿನ ತೊಗೊಂಡ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿದ್ರು. ನೆಕ್ಸ್ಟ್ ಬಂದರೆ COVID-19 ಪ್ಯಾಂಡಮಿಕ್ ಬಗ್ಗೆ ಬರ್ಬೋದು, ಆ ಒಂದು ಇಂಟರ್ನೇ ಇಲ್ಲಿ ತೋರಿಸಿದ್ದಾರೆ. ಇನ್ನು ಈ ಒಂದು ಸೀರೀಸು ಅಮೆಝಾನ್ ಪ್ರೈಮಲ್ಲಿ ಹಿಂದಿ, ಇಂಗ್ಲೀಷ್, ತಮಿಳ್, ತೆಲುಗುನಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ನಮ್ಮ ಕನ್ನಡದಲ್ಲಿ ಇಲ್ಲ, ಅದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಹಿಂದಿ ಅಥವಾ ಇಂಗ್ಲೀಷು ನಿಮ್ಗೆ ಯಾವ ಕಂಫರ್ಟಬಲ್ ಆಗಿರುತ್ತೆ ಲ್ಯಾಂಗ್ವೇಜ್ ಅದರಲ್ಲಿ ನೋಡಿ. ಸ್ವಲ್ಪ ಪಾರ್ಟ್ 1ನ ಕಂಪೇರ್ ಮಾಡಿಕೊಂಡ್ರೆ ಇದರಲ್ಲಿ ಸ್ವಲ್ಪ ಅಡಲ್ಟ್ ಸೀನ್ಗಳು ಕಡಿಮೆ, ಬಟ್ ಇದ್ದಾವೆ. ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸು ಅವಾಯ್ಡ್ ಮಾಡೋದು ಬೆಟರು. ಒಬ್ಬೊಬ್ಬರೇ ನೋಡಿ, ಸ್ವಲ್ಪ ಇಷ್ಟ ಆಗ್ಬೋದು. ಫುಲ್ ನೋಡ್ತಿದ್ದೀರಾ ಅಂದರೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ನಾನು ಕೂಡ ನನ್ನ ಟೈಮ್ನ ಇನ್ವೆಸ್ಟ್ ಮಾಡಿ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಲಾಸ್ಟ್ವರೆಗೂ ನೋಡೋರ್ಗೊಂದು ರಿಕ್ವೆಸ್ಟು, ಒಂದು ಲೈಕ್ ಹಾಕ್ಕೊಂಡ್ರೆ ನನಗೂ ಕೂಡ ಸ್ವಲ್ಪ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ಇರಲಿ, ಏನೇ ಆಗಲಿ, ನಾನು ಮತ್ತೆ ಸಿಗ್ತಾ ಇರ್ತೀನಿ ನಿಮಗೆ. ಬಾಯ್.